ನಮಸ್ಕಾರ. ನನ್ನ ಹೆಸರು ಉಪ್ಪಿ ಸುನಿಲ್ ಅಂತ. ಶಿವಮೊಗ್ಗ ಡಿಸ್ಟಿಕ್ ಸೊರಬ ತಾಲೂಕು ಕಪ್ಪಗಳಿಂದ ಬಂದಿದ್ದೀನಿ. ಪಟ್ಟ ಅಭಿಮಾನಿ, ಅದಕ್ಕೋಸ್ಕರ ಬಂದೆ. ಮಾತಾಡಬೇಕು ಅನಿಸ್ತು. ಫುಲ್ ಪಾಪ ಎಲ್ಲರನ್ನೂ ಮಾತಾಡ್ಸ್ಬೇಕು. ತುಂಬ ಇನ್ನೂ ತುಂಬ ಪಿಕ್ಚರ್ ಇನ್ನೂ ಜಾಸ್ತಿ ಬರ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ಕನ್ನಡ ಬೆಳಿಬೇಕು, ಕನ್ನಡ ಉಳಿಸ್ಬೇಕು. ಕನ್ನಡವೇ ನಮ್ಮದು ಪ್ರತಿಯೊಂದು ಕನ್ನಡ. ಒಳ್ಳೊಳ್ಳೆ ಪಿಕ್ಚರ್, ರಿಯಲ್ ಸ್ಟಾರ್ ಅಂದ್ರೆ ಆ ಥರ ಯಾರು ಪಿಕ್ಚರ್ ಮಾಡಲ್ಲ. ಡೈರೆಕ್ಷನ್ ಇನ್ನೂ ಸೂಪರ್ ಆಗಿ ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ ತೆಗಿಲಿ ಅಂತ ಹೇಳಕ್ ಯುವೈಗೆ ನಾವು ಕಾಯ್ತಾ ಇದ್ದೇನೆ. ಯುವೈ ಪಿಕ್ಚರ್ ಫಸ್ಟ್ ಕಾಯ್ತಾ ಇದ್ದೇನೆ ನಾನು. ಯಾವ ರಿಲೀಸ್ ಮಾಡ್ತಾರೆ ಇನ್ನೂ ಡೇಟ್ ಅಪ್ಪತ್ತು ಕೊಟ್ಟಿಲ್ಲ, ಅದಕ್ಕೋಸ್ಕರ ವೇಟಿಂಗ್. ಯಾವ್ದು ಬೇಕಾದ್ರೆ ಹೊಡಿಬೋದ? ಉಪ್ಪಿಗಿಂತ ರುಚಿ ಬೇರೆ ಎಲ್ಲ ಒಪ್ಪಿಕೊಂಡರು ದಡ್ಡರಲ್ಲ. ಅಪ್ಪ ಅಮ್ಮ ನಂಗಾರು ಎಲ್ಲ, ನನಗೆ ನಾನೇ ಎಲ್ಲ. ದಿತ್ತಕ್ಕ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಎಲ್ಲರ ಕೆಲ್ಸಕ್ಕೂ ಏನ್ ಮಾಡ್ತದೆ ಇಲ್ಲಿ? ಕೆಲಸ ಮಾಡ್ತದೆ. ಈ ಹವಾಯಿ ಚಪ್ಪಲಿ ಕಿತ್ತವ್ರೆ ಸೈಕಲ್ ಇಟ್ಕೊಂಡು ಒಂದು ವರ್ಷ ಅಲ್ಲ 100 ವರ್ಷ ಆದ್ರೂ ಹುಡುಗಿ ಬಿಡಲ್ಲ. ಜೀವನದಲ್ಲಿ ಮುಂದೆ ಬಾ, ಸಂಪಾದನೆ ಮಾಡು ಅಂತ 1000 ಹುಡುಗಿ ನಿನ್ನಿಂದ ಬಿಡ್ತಾರೆ. ಆ ಡೈಲಾಗ್ ಕೇಳ್ಬಿಟ್ಟು ಸರ್ ಕೆಲಸ ಮಾಡೋದೇ ದೊಡ್ಡ. ಪ್ರತಿಯೊಬ್ಬರು ಒಂದು ಕೆಲಸ ಮಾಡಲೇಬೇಕು. ನಾನು ಅಷ್ಟೇ. ಅವ್ರ ಬಾಸ್, ಬಿಗ್ ಬಾಸ್ ಸೂಪರ್ ಆಗಿ ಇಷ್ಟ. ಉಪ್ಪಿ ಸಾರ್ ಅಂದ್ರೆ ತುಂಬಾ ಇಷ್ಟ ನನಗೆ. ಯಾಕಂದ್ರೆ ಅವ್ರು ರಿಯಲ್ ಸ್ಟಾರ್ ಅಲ್ವಾ. ಏನೇ ಅಂದ್ರು ಓಪನ್ ಆಗಿ ಮಾತಾಡೋದು. ಅದು ಓಪನ್ ಆಗಿ ಇನ್ನೊಂದು ಅಂದ್ರೆ ರಿಯಲ್ ಆಗಿ ಹೇಳ್ತಾರೆ. ಅದು ಯೋಚನೆ ಮಾಡಿ ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ಗೆಸ್ ಮಾಡಿಬಿಟ್ಟು ಅವ್ರು ಯಾರಿಗೂ ಗೆಸ್ ಮಾಡಕ್ ಆಗೋದಿಲ್ಲ. ಅದಕ್ಕೆ ತುಂಬಾ ಇಷ್ಟ ನನಗೆ. ಅವರು ಅಂತ ತುಂಬಾ ಇಷ್ಟ. ಏನಲ್ಲ, ನಮ್ಮ ಬಾಸ್ ನನ್ ತುಂಬಾ ಇಷ್ಟ, ನಮ್ ಸಾರ್. ಅದಕ್ಕೋಸ್ಕರ ನನಗೆ ಉಪೇಂದ್ರ ಬಗ್ಗೆ ಏನು ನಿರೀಕ್ಷೆ ಇದೆ? ಚೆನ್ನಾಗಿರುತ್ತೆ ಸರ್. ನಮ್ಮ ಉಪ್ಪಿ ಬಾಸ್ ಕರ್ನಾಟಕದ ಆಸ್ತಿ, ಜೊತೆಗೆ ನಮ್ಮ ಭಾರತ ದೇಶದ ಶ್ರೇಷ್ಠ ನಿರ್ದೇಶಕ, ಜೊತೆಗೆ ನಮ್ಮ ಇತಿಹಾಸದಲ್ಲೇ ಏನಪ್ಪಾ ಅಂದ್ರೆ ಪ್ರಪಂಚದಲ್ಲೇ 17 ಶ್ರೇಷ್ಠ ನಿರ್ದೇಶಕ, ಜೊತೆಗೆ ತಾಂತ್ರಿಕತೆಯ ಮಾಂತ್ರಿಕ. ಬಟ್ ಈ ತರ ಡಿಫ್ರೆಂಟ್ ಆಗಿ ನಮ್ಮ ಬಾಸ್ ಏನಿದ್ರು ಉಪ್ಪಿಟ್ಟು ಇದೆ. ಈಗ ಯುಐ ಸಿನಿಮಾ ಮಾಡ್ತಾ ಇದ್ರೆ ಎಷ್ಟು ಹೇಳಕ್ಕಲ್ಲ, ಕೇಸರಿ ಬಾತು ಮಾಡ್ಬೋದು, ಎಲ್ರಿಗೂ ಸ್ಪೀಡ್ ಕೊಡ್ಬೋದು ನಮ್ಮ ಬಾಸ್ ಆತರ. ಬಟ್ ಈ ತರ ವ್ಯಕ್ತಿ ಇಡೀ ಜಗತ್ತಲ್ಲಿ ಇಂಥ ನಿರ್ದೇಶಕ ಎಲ್ಲೂ ಇನ್ನೂ ಒಂದು ಹುಟ್ಟಿಲ್ಲ, ಮುಂದೆ ಹುಡ್ತಾ ಇಲ್ವೋ ಗೊತ್ತಿಲ್ಲ. ಬಟ್ ಆ ಉಪ್ಪಿ ಬಾಸ್ಗೆ ನಾವೆಲ್ಲ ಅಭಿಮಾನಿಗಳಾಗಿರೋದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ಈ ಬಾಸ್ಗೆ ಇವತ್ತು 56ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಜೊತೆಗೆ ಭಗವಂತ ಅವ್ರಿಗೆ ಆರೋಗ್ಯ, ಆಯಸ್ಸು, ಯಶಸ್ಸು, ಮತ್ತೆ ಅವರ ಪ್ರಜಾಕೀಯದಲ್ಲಿ ಇನ್ನು ಒಳ್ಳೆ ಉನ್ನತ ಸ್ಥಾನಮಾನ ಅವ್ರಿಗೆ ಸಿಗ್ಬೇಕು, ಅವ್ರ ಯಶಸ್ಸಾಗಬೇಕು. ರಾಜಕೀಯ ತೆಗೆದಾಕಿ ಪ್ರಜಾಕೀಯನ ಅವ್ರು ಬೆಳೆಸ್ಬೇಕು ಅನ್ನೋದು ಅವರು ನಮ್ಮ ಬಾಸ್ನ ಉದ್ದೇಶ. ನಮ್ಮ ಅಭಿಮಾನಿಗಳು ಎಲ್ಲರೂ ಇವತ್ತು ಬಹಳ ಖುಷಿ ಇದಾರೆ. ಅವ್ರ ಬರ್ತಡೇ ಅವ್ರು ಮಾಡ್ಕೋತಾರ ಇಲ್ವೋ ಗೊತ್ತಿಲ್ಲ ನಮ್ಮ ಅಭಿಮಾನಿಗಳು. ಬಟ್ ಉಪ್ಪಿ ಬಾಸ್ ಬರ್ತಡೇ ಅಂತೂ ಪ್ರತಿ ಮಿಸ್ ಮಾಡದೆ ಕರ್ನಾಟಕದಿಂದ ಮೂಲೆಯಿಂದ ಬಂದು ಇವತ್ತು ಆಚರಣೆ ಮಾಡ್ತಾ ಇದಾರೆ. ನಮ್ಮ ಬಾಸ್ಗೆ ಜೊತೆ ನಮ್ಮ ಸ್ನೇಹಿತರು ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನನ್ನ ಹೆಸರು ಬಂದ್ಬಿಟ್ಟು ವರದರಾಜು ಅಂದ್ಬಿಟ್ಟು, ಮಂಡ್ಯ ಜಿಲ್ಲೆ, ನಾಮಲ ತಾಲೂಕು, ಬಟ್ ಇರೋದಿಲ್ಲ ಕೆಂಗೇರಿ. ಉಪ್ಪಿ ಬಾಸ್ ಬಗ್ಗೆ ಏನ್ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಚಿಕ್ಕ ವಯಸ್ಸಿಂದ ಅವ್ರ ಡೈರೆಕ್ಷನ್ ನೋಡಿ ಬೆಳೆದಿರೋದು ನಾನು. ಅವ್ರದ್ದು ನಾನು ತುಂಬಾ ವಯಸ್ಸಿಂದ ನೋಡ್ಬೇಕು, ಥಿಯೇಟರ್ ಅಲ್ಲಿ ಅವ್ರ ಡೈರೆಕ್ಷನ್ ನೋಡ್ಬೇಕು ಅಂತ ತುಂಬಾ ಇಷ್ಟ ಪಡ್ತಾ ಇದ್ದೆ. ಬಟ್ ಆಗಿರ್ಲಿಲ್ಲ. ನಾನು ಫಸ್ಟ್ ಟೈಮು ಯುಎನ ಥಿಯೇಟರ್ ನೋಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅವ್ರ ಡೈರೆಕ್ಷನ್ ಮೂವಿ ಫಸ್ಟ್ ಟೈಮು ತುಂಬಾ ಎಕ್ಸೈಟ್ ಆಗಿದೆ. ಯುಎ ನೋಡ್ಬೇಕು ಯಾವ ತರ ಇದೆ ಅಂತ. ವರ್ಷವಾದರೂ ಟೂತ್ ಪೇಸ್ಟ್ ತೋರಿಸಿಕೊಳ್ಳೋಕು ಹಲ್ಲುಗಳೇ, ದಿನವಾದರೂ ಬಟ್ಟೆಗಳಿಗೆ ಸೋಪು ತೋರಿಸಿಕೊಳ್ಳೋಕು ಬಟ್ಟೆಗಳೇ. ನಿಮ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ, ಅವ್ನ್ ಕಂಡ್ರೆ ಇವ್ನ್ಗಲ್ಲ, ಇವ್ನ್ ಕಂಡ್ರೆ ಅವ್ನ್ಗಲ್ಲ. ಒಟ್ಟ ನೀವ್ ಯಾರು ನನ್ನ ಹೆಸರು ಮಹಾಂತೇಶ್ ಅಂತ, ಕೊಪ್ಪಳ ಡಿಸ್ಟಿಕ್ ಇಂದ ಬಂದಿದ್ದೀನಿ. ಉಪೇಂದ್ರ ಅವ್ರಿಗೆ ಚಿಕ್ಕವನಿದ್ದಾಗಿಂದ ಫ್ಯಾನು. ಅವರು ಓಮ್ ಮೂವಿ ರಿಲೀಸ್ ಅಲ್ಲಿ ನೋಡಿದ್ದೀನಿ. ಇವಾಗ ನೋಡಿದ್ದೀನಿ, ಉಪ್ಪಿಟ್ಟು ಕೂಡ ನೋಡಿದ್ದೆ. ಇವಾಗ ಯುವೈಗಾಗಿ ಕಾಸ್ತಾ ಇದ್ವಿ. ಯುವೈನ ಹಬ್ಬ ತರ ಮಾಡ್ತೀವಿ. ಎಲ್ಲ ಉಪ್ಪಿ ಫ್ಯಾನ್ಸ್ಗೂ, ಉಪ್ಪಿ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು.